ಆಧುನಿಕ ಕ್ರೀಡೆಗಳ ಭರಾಟೆಯಲ್ಲಿ ದೇಶೀಯ ಕ್ರೀಡೆಗಳು ನಶಿಸಿ ಹೋಗುತ್ತಿವೆ ಎಂದು ಬೆಂಗಳೂರು ದಕ್ಷಿಣ ಜಿಲ್ಲೆಯ ಜಿಲ್ಲಾಧಿಕಾರಿ ಯಶವಂತ್ ಬಿ ಗುರ್ಕರ್ ವಿಷಾದಿಸಿದರು. ಬೆಂಗಳೂರು ದಕ್ಷಿಣ ಜಿಲ್ಲಾ ಪೊಲೀಸ್, ಬೆಂಗಳೂರು ದಕ್ಷಿಣ ಜಿಲ್ಲೆ ರಾಮನಗರ 2025 ಪೊಲೀಸ್ ವಾರ್ಷಿಕ ಕ್ರೀಡಾಕೂಟವನ್ನು ಕಲರ್ಫುಲ್ ಬಲೂನ್ ಹಾಗೂ ಶ್ವೇತ ಬಿಳಿ ಬಣ್ಣದ ಪಾರಿವಾಳಗಳನ್ನು ಹಾರಿ ಬಿಡುವುದರ ಮುಖಾಂತರ ಚಾಲನೆ ನೀಡಿ ಮಾತನಾಡಿದರು. ಮಾನಸಿಕ ಹಾಗೂ ದೈಹಿಕ ಸಾಮರ್ಥ್ಯ ಹೆಚ್ಚಿಸಿಕೊಳ್ಳಲು ಕ್ರೀಡೆಗಳು ಹೆಚ್ಚು ಸಹಕಾರಿಯಾಗಿವೆ. ಆಧುನಿಕ ಕ್ರೀಡೆಗಳು ಮನರಂಜನೆಗಾಗಿಯೇ ಮೀಸಲಿವೆ. ಆದರೆ ದೇಶೀಯ ಕ್ರೀಡೆಗಳಾದ ಚಿಲ್ಲಿ ದಾಂಡು, ಗೋಲಿ, ಲಗೋರಿ ಹಲವಾರು ಕ್ರೀಡೆಗಳು ಮನುಷ್ಯನ ಮನಸ್ಸು ಹಾಗೂ ಶಾರೀರಿಕವಾಗಿ ಸುದೃಢ ಮಾಡುವವು ಎಂಬುದು ವಾಸ್ತವ ಎಂದರು. ದೇಶೀಯ ಕ್ರೀಡೆಗಳಿಗೂ ಹೆಚ್ಚು ಒತ್ತು ನೀಡಬೇಕು ಎಂದು ತಿಳಿಸಿದ ಅವರು, ಸೋಲು ಗೆಲುವನ್ನು ಸಮಾನಾಂತರವಾಗಿ ಸ್ವೀಕಾರ ಮಾಡಬೇಕೆಂದು ಕ್ರೀಡಾಪಟುಗಳಿಗೆ ಕರೆ ನೀಡಿದರು. ಬೆಂಗಳೂರು ದಕ್ಷಿಣ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶ್ರೀನಿವಾಸ್ ಕೂಡ ಮಾತನಾಡಿದರು. ಪ್ರತಿನಿತ್ಯ 24 ತಾಸುಗಳು ಕೂಡ ಸದಾ ಒತ್ತಡದಲ್ಲಿ ಕರ್ತವ್ಯ ನಿರ್ವಹಿಸುವ ಪೊಲೀಸರಲ್ಲಿರುವ ಪ್ರತಿಭೆಗಳನ್ನು ಹೊರ ತೆಗೆಯಲು ಪೊಲೀಸ್ ಕ್ರೀಡಾಕೂಟ ಹೆಚ್ಚು ಸಹಕಾರಿಯಾಗಿವೆ ಎಂದು ತಿಳಿಸಿದರು. ವೇದಿಕೆಯ ಮೇಲೆ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಸಹಾಯಕ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ರಾಮಚಂದ್ರಯ್ಯ, ರಾಜೇಂದ್ರ, ಡಿವೈಎಸ್ಪಿಗಳಾದ ಗಿರಿ, ಪ್ರವೀಣ್ ಕುಮಾರ್, ಕೆಂಚೇಗೌಡ, ಶ್ರೀನಿವಾಸ್, ಡಿಎಆರ್ ರಘು, ಸಿಪಿಐಗಳಾದ ರವಿ ಕಿರಣ್, ಪ್ರಕಾಶ್, ಅನಂತರಾಮು, ವೆಂಕಟೇಶ್, ವಿಕಾಸ್ ಹಾಗೂ ಪಿಎಸ್ಐಗಳು ಹಾಜರಿದ್ದರು. ಈ ಸಂದರ್ಭದಲ್ಲಿ ನಿವೃತ್ತ ಪೊಲೀಸ್ ಅಧಿಕಾರಿಗಳ ಸಂಘದ ಉಪಾಧ್ಯಕ್ಷ ನಿವೃತ್ತ ಸಿಪಿಐ ನಾಗರಾಜು, ನಿರ್ದೇಶಕರಾದ ನಿವೃತ್ತ ಪಿಎಸ್ಐ ಅರೇಂದ್ರಗೌಡ, ಸದಸ್ಯ ಸೋಮಣ್ಣ ಹಾಜರಿದ್ದರು. ಕ್ರೀಡಾಕೂಟ ಉದ್ಘಾಟನಾ ಸಮಾರಂಭದಲ್ಲಿ ನಿರೂಪಕ ಚಕ್ರವರ್ತಿಗಳಾದ ಶಶಿಕಲಾ, ಚನ್ನಬಸಪ್ಪರವರ ನಿರೂಪಣೆ ಎಲ್ಲರ ಗಮನ ಸೆಳೆಯಿತು. ನಮ್ಮಲ್ಲಿರುವಂತಹ ಒಂದು ಒಗ್ಗಟ್ಟನ್ನು ಪ್ರದರ್ಶನ ಮಾಡಕ್ಕೆ ಒಂದು ಉತ್ತಮ ವೇದಿಕೆಯಾಗಿರುತ್ತೆ. ಈ ಒಂದು ಕ್ರೀಡಾಕೂಟ ಏನು ಎಲ್ಲ ಪೊಲೀಸ್ ಇಲಾಖೆಯ ಅಧಿಕಾರಿ ಸಿಬ್ಬಂದಿಗಳಿಗೆ ಮಾನಸಿಕವಾಗಿ ಹಾಗೂ ದೈಹಿಕವಾಗಿ ನಮ್ಮನ್ನ ಸದೃಢಗೊಳಿಸಲಿಕ್ಕೆ ಒಂದು ಉತ್ತಮ ವೇದಿಕೆಯಾಗಿದೆ. ಜೊತೆಗೆ ಪೊಲೀಸ್ ಇಲಾಖೆಯಲ್ಲಿ ಹಲವಾರು ಟ್ಯಾಲೆಂಟ್ಗಳಿರ್ತೀವಿ, ಅದನ್ನ ನಾವು ದೈನಂದಿನ ಕರ್ತವ್ಯಗಳಲ್ಲಿ ಮರ್ತೋಗಿರ್ತೀವಿ. ನಾವು ನಮ್ಮ ಇಷ್ಟ ಬಂದಿರುವಂತಹ ಒಂದು ಕ್ರೀಡೆಗಳು ನಾವು ದಿನನಿತ್ಯದ ಕರ್ತವ್ಯದಲ್ಲಿ ಪ್ರತಿದಿನ ಆಡಕ್ಕಾಗ್ತಿರಲ್ಲ. ಜೊತೆಗೆ ಒತ್ತಡದಿಂದ ನಾವು ಕೆಲಸ ಮಾಡುವಂತಹ ಒಂದು ವಾತಾವರಣದಲ್ಲಿ ನಮ್ಮಲ್ಲಿರುವಂತಹ ಟ್ಯಾಲೆಂಟ್ ಅನ್ನ ನಾವು ಪ್ರದರ್ಶನ ಮಾಡಕ್ಕೂ ನಮ್ಗೆ ಸಾಧ್ಯವಾಗ್ತಿರಲ್ಲ. ಈ ಕಾರಣಕ್ಕಾಗಿ 2 ದಿನಗಳಲ್ಲಿ ನೀವೆಲ್ಲರೂ ಭಾಗವಹಿಸಿ ಪ್ರಶಸ್ತಿಗಳನ್ನ ಗೆಲ್ಲಿ ಒಂದು ಹೆಲ್ತಿ ಕಾಂಪಿಟೇಷನ್ ಇರಲಿ. ಜೊತೆಗೆ ಎಲ್ಲರೂ ಕಂಪಲ್ಸರಿ ಪಾರ್ಟಿಸಿಪೇಟ್ ಮಾಡಬೇಕು. ಪ್ರೈಸಸ್ಗಳನ್ನ ಗೆಲ್ಲಿ ಹಾಗೆ 2 ದಿನ ಎಲ್ಲರೂ ಎಂಜಾಯ್ ಮಾಡಿ. ಧನ್ಯವಾದಗಳು.